ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 36ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 37 ಶುರು ಮಾಡೋಣ. ಗೌತಮ್ ಎಕ್ಸಾಮ್ಸ್ ಯಾವಾಗ? ಡ್ಯಾಡ್, ಇನ್ನೊಂದು ವಾರದಲ್ಲಿ ಎಕ್ಸಾಮ್ ಶುರುವಾಗತ್ತೆ ಎಂದಾಗ, ಹೌದಾ, ಭರಣಿ ಕಾಲೇಜಿಗೆ ಬರ್ತಿದ್ದಾಳಾ ಎಂದು ಕೇಳಿದರೆ, ಇಲ್ಲ ಡ್ಯಾಡ್ ಎನ್ನಲು, ಮೊದಲೇ ತಾಯಿಲ್ಲ ತಬ್ಲಿ, ಈಗ ತಂದೆನೂ ಕಳ್ಕೊಂಡು ತುಂಬ ಕುಗ್ಗಿ ಹೋಗಿದ್ದಾಳೆ. ಇದ್ರ ಮೇಲೆ ಆ ಗಿರೀಶ್ ಇವ್ರ ಆಸ್ತಿನೆಲ್ಲ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ಪಾಪ, ಇದನ್ನೆಲ್ಲ ಹೇಗೆ ತಡ್ಕೊಂಡಿದ್ದಾಳೋ ಎಂದು ಭರಣಿ ಬಗ್ಗೆ ಚಿಂತಿಸುತ್ತಿದ್ದರು ವಸುಮತಿ. ಹೌದು ವಸು, ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದಿರೋ ಹುಡುಗಿ ಇದನ್ನೆಲ್ಲ ಹೇಗೆ ಎದುರಿಸ್ತಾಳೋ ಎಂದು ನಂದನ್ ಅವರು ಕೂಡ ಭರಣಿಯ ಬಗ್ಗೆ ಯೋಚಿಸುತ್ತಿದ್ದರು. ರಾಜಾರಾಮಣ್ಣನ ಕಡೆ ಆಸೆ ಅಂತ ಮದುವೆ ಏನೋ ಮಾಡಿಸಿದ್ರಿ, ಮುಂದೆ ಅವರಿಬ್ಬರು ಜೀವನದ ಬಗ್ಗೆ ಏನು ಎತ್ತ ಅಂತ ಯೋಚನೆ ಮಾಡಿದ್ದೀರಾ ಎಂದು ಕೇಳಿದರೆ, ಯೋಚನೆ ಮಾಡದೆ ಇರ್ತೀನ ವಸು, ಸದ್ಯದ ಪರಿಸ್ಥಿತಿಯಲ್ಲಿ ಮಾತಾಡೋದು ಬೇಡ ಅಂತ ಸುಮ್ಮನಿದ್ದೀನಿ. ಮೊದಲು ಈ ಎಕ್ಸಾಮ್ಸ್ ಎಲ್ಲ ಮುಗೀಲಿ, ನಾನೇ ಭರಣಿ ಜೊತೆ ಮಾತಾಡ್ತೀನಿ ಎಂದಾಗ, ಹೇಗೋ ಒಟ್ಟಿನಲ್ಲಿ ಇಬ್ಬರು ಹೊಂದ್ಕೊಂಡು ಹೋದರೆ ಸಾಕು. ಗುರುಗಳು ಹೇಳಿದ ಹಾಗೆ ನಾವು ಯಾರೂ ಊಹಿಸದೇ ಇರೋ ಹಾಗೆ ಭರತ್ ಮದುವೆ ಆಯಿತು. ಈಗ ಈ ವಿಷಯನ ಗುರುಗಳಿಗೆ ತಿಳಿಸ್ಬೇಕು ಎನ್ನಲು, ಹೌದು ಬಸು, ಆದಷ್ಟು ಬೇಗ ಈ ವಿಷಯನ ಗುರುಗಳಿಗೆ ಹೇಳಬೇಕು ಎಂದರು. ಹಾಗೆ ಒಂದು ಸಾರಿ ಇಬ್ಬರು ಜಾತಕನೂ ಗುರುಗಳಿಗೆ ತೋರಿಸೋಣವಾ ಎಂದು ಕೇಳಿದರೆ, ವಸು, ಮದುವೆ ಆದಮೇಲೆ ಎಂಥದ್ದದು ಜಾತಕ ತೋರಿಸೋದು ಎಂದರೆ, ಅದು ಹಾಗಲ್ಲ ರೀ, ಇಬ್ಬರು ಜಾತಕ ತೋರಿಸಿದ್ರೆ ಮುಂದೆ ಬರೋ ಸಮಸ್ಯೆಗಳಿಗೆ ಪರಿಹಾರ ಏನಾದರೂ ಸಿಗುತ್ತಾ ಅಂತ ಅಷ್ಟೇ ಎನ್ನಲು, ಮಾವ, ಅತ್ತೆ ಹೇಳೋದು ಸರಿ ಇದೆ, ಒಂದು ಸಾರಿ ಜಾತಕ ತೋರಿಸೋಣ, ಮದುವೆ ಅಂತೂ ಆಗಿ ಹೋಗಿದೆ, ತೋರಿಸೋದ್ರಿಂದ ನಾವೇನೂ ಕಳ್ಕೊಳ್ಳೋದಿಲ್ಲ ಅಲ್ವಾ, ಇದರಿಂದ ಮುಂದೆ ಬರೋ ಆಪತ್ತುಗಳಿಗೆ ಗುರುಗಳು ಹೇಳೋ ಪರಿಹಾರ ಮಾಡಿಕೊಂಡ್ರೆ ಆಯಿತು, ಆಗ ನಮಗೂ ನೆಮ್ಮದಿ ಎಂದು ರಾಧಾ ಹೇಳಲು, ಸರಿ ಆಯಿತು, ಜಾತಕ ತೋರಿಸೋಣ, ಆದರೆ ಭರಣಿ ಜಾತಕ ನಮ್ಮ ಹತ್ರ ಇಲ್ವಲ್ಲ ಎಂದಾಗ, ಮಾವ, ಶಾಂತಮ್ಮನ ಕೇಳಿದ್ರೆ ಭರಣಿ ಜಾತಕದ ಬಗ್ಗೆ ಏನಾದರೂ ಗೊತ್ತಾಗ್ಬೋದು ಎಂದು ಸಲಹೆ ಕೊಟ್ಟಳು ರಾಧಾ. ಸರಿ, ಹಾಗಿದ್ರೆ ಗೌತಮ್, ನೀನು ನಾಳೆ ಬೆಳಗ್ಗೆ ಹೋಗಿ ಶಾಂತಮ್ಮನ ಕೇಳಿ ಭರಣಿ ಜಾತಕ ತೊಗೊಂಡು ಬಾ ಎಂದಾಗ, ಸರಿ ಡ್ಯಾಡ್ ಎಂದ ಗೌತಮ್. ಮಧ್ಯರಾತ್ರಿ ರೂಮಿಗೆ ಬಂದ ಭರತ್ನ ಮುಖಚರ್ಯೆ ನೋಡಿ ತಿಳಿದು ಹೋಗಿತ್ತು ಭರಣಿ ಬರಲು ಒಪ್ಪಿಲ್ಲವೆಂದು. ಭರತ್, ಯಾಕೋ ಮಗ ಇಷ್ಟೊತ್ತು ಮಾಡಿದೆ, ಏನಾಯಿತು, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಎಂದು ಕೇಳಿದರೆ, ಅವಳು ನನ್ನ ಜೊತೆ ಬರೋದಕ್ಕೆ ಒಪ್ಪಲಿಲ್ಲ ಮಗ ಎಂದ ಬೇಸರದಿಂದ. ಯಾಕೆ ಒಪ್ಪಲಿಲ್ಲ ಮಗ, ಮತ್ತೆಲ್ಲಿಗೆ ಹೋಗ್ತಾಳಂತೆ ಎಂದು ಕೇಳಿದರೆ, ನನ್ನಂಥ ಬೀದಿ ಬಿಕಾರಿ ಜೊತೆ ಹೇಗೆ ಬಾಳ್ತಾಳೆ ಎನ್ನಲು, ಲೇ, ನೀನು ಯಾಕೋ ಬೀದಿ ಬಿಕಾರಿ ಆಗ್ತೀಯಾ, ಹೇಳಬೇಕಿತ್ತು ನೀನು ನಂದನ್ ಸರ್ ಮಗ ಅಂತ ಎಂದ ಚರಣ್ಗೆ, ಅವಳು ನನ್ನ ಜೊತೆ ಬರೋದಕ್ಕೆ ಒಪ್ಪಿದ್ರೆ ತಾನೇ ವಿಷಯ ಹೇಳೋದಕ್ಕೆ ಎಂದಾಗ, ಭರತ್, ಅವಳೇನು ಹೇಳಿದ್ಲು ಅಂತ ಸರಿಯಾಗಿ ಹೇಳು ಎಂದ ಅಸಮಾಧಾನದಿಂದ ಪ್ರಶಾಂತ್. ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಅವಳ ಅಪ್ಪನ ಹೆಸರು ಹೇಳಿ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡ್ತಿದ್ದೀನಂತೆ. ನನಗೆ ಅವಳು ಒಂದಿನದ ಖರ್ಚನ್ನು ಅಫೋರ್ಡ್ ಮಾಡೋದಕ್ಕಾಗತ್ತಾ ಅಂತ ಕೇಳ್ತಾಳೆ. ನನ್ನಂಥ ಬೀದಿ ಬಿಗಾರಿಗೆ 2 ಹೊತ್ತು ಊಟ ಸಿಕ್ಕರೆ ದೊಡ್ಡದು, ಅಂಥದ್ರಲ್ಲಿ ನೀನು ನನ್ನ ಜವಾಬ್ದಾರಿ ವಹಿಸ್ಕೊಳ್ತೀಯಾ ಅಂತ ಹೇಳಿ ವ್ಯಂಗ್ಯ ಮಾಡಿ ನಕ್ಕಳು. ಜೊತೆಗೆ ತಾಳಿ ಕಿತ್ತು ಬಿಸಾಕಿದ್ಲು ಎಂದ ಅತೀವ ನೋವಿನಿಂದ. ಎಷ್ಟು ಕೊಬ್ಬಿರಬೇಡ ಅವಳಿಗೆ, ತಾನೇ ಬೀದಿ ಬಿಕಾರಿ ಆಗಿರೋದು ಮರ್ತಿರೋ ಹಾಗಿದೆ. ಅವಳು ತಾಳಿ ಕಿತ್ತಿಸಿದಾಗ ತೆಗೆದು ಕೆನ್ನೆಗೆ ಬಾರಿಸ್ಬೇಕಿತ್ತು. ಹೆಣ್ಣಲ್ಲ ಮಗ ಅವಳು, ಹೆಮ್ಮಾರಿ, ತಾಳಿ ಬೆಲೆ ಗೊತ್ತಿಲ್ಲ ಅವಳಿಗೆ, ನೀನು ಸರಿಯಾಗಿ ಅರ್ಥ ಮಾಡಿಸ್ಬೇಕಿತ್ತು ಎಂದ ಚರಣ್ ಕೋಪದಿಂದ. ಮಗ, ಅದು ನಮಗೆಲ್ಲ ತಾಳಿ, ಆದರೆ ಅವಳಿಗೆ ಅದೊಂದು ದಾರ ಅಷ್ಟೇ, ಅವಳಿಗೀಗ ಏನೇ ಹೇಳಿದ್ರು ಗೋರ್ಕಲ್ಲಿನ ಮೇಲೆ ಮಳೆ ಸುರಿದ ಹಾಗೆ ಎಂದಾಗ, ಭರತ್, ಹೋಗಲಿ ಬಿಡು ಮಗ, ಬೇಜಾರು ಮಾಡ್ಕೋಬೇಡ, ನನಗೆ ಮೊದಲೇ ಗೊತ್ತಿತ್ತು ಅವಳು ನಿನ್ನ ಜೊತೆ ಬರೋದಕ್ಕೆ ಒಪ್ಪಲ್ಲ ಅಂತ ಎಂದ ಪ್ರಶಾಂತ್. ಬಿಟ್ಟಾಕು ಮಗ, ಅವಳೇನು ತ್ರಿಪುರ ಸುಂದ್ರಿನಾ, ಬರದೇ ಹೋದರೆ ಕತ್ತೆ ಬಾಲ ಕುದುರೆ ಜುಟ್ಟು, ಹೆಣ್ಣಾಗ ಅವಳಿಗೆ ಅಷ್ಟು ಕೊಬ್ಬಿರಬೇಕಾದ್ರೆ ಗಂಡಸಾದ ನಿನಗೆಷ್ಟಿರಬೇಡ. ಇನ್ನೊಂದು 15 ದಿನದಲ್ಲಿ ಆ ಮನೆ ಕೂಡ ಗಿರೀಶ್ ಕಿತ್ಕೊಳ್ತಾನೆ ಅಲ್ವಾ, ಆಗ ನಡು ಬೀದಿಯಲ್ಲಿ ನಿಲ್ಲೋ ಪರಿಸ್ಥಿತಿ ಬರುತ್ತೆ ಅಲ್ವಾ, ಆಗ ಗೊತ್ತಾಗತ್ತೆ ಅವಳಿಗೆ ನಿನ್ನ ಬೆಲೆ ಎಂದ ಚರಣ್. ಮಗ, ಕರೆಯೋದು ನನ್ನ ಕರ್ತವ್ಯ, ನಾನು ಕರೆದೆ, ಬರೋದು ಬಿಡೋದು ಅವಳ ಇಚ್ಛೆ, ಅವಳ ಜೀವನ ಅವಳಿಷ್ಟ, ಅವಳಿಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂದರೆ ಏನಾದರೂ ಮಾಡ್ಕೊಂಡು ಹೋಗಲಿ ಎಂದಾಗ, ಮಗ, ನಿನ್ನ ಬಗ್ಗೆ ಹೇಳಿದರೆ ಅವಳು ಖಂಡಿತ ನಿನ್ನ ಜೊತೆ ಬರೋದಕ್ಕೆ ಒಪ್ತಿದ್ಲು ಅನಿಸುತ್ತೆ ಎಂದರೆ, ನಾನು ಯಾರು, ನನ್ನ ಆಸ್ತಿ ಎಷ್ಟಿದೆ ಅಂತ ಗೊತ್ತಾದ ಮೇಲೆ ನನ್ನ ಜೊತೆ ಬರೋದು ನನಗಿಷ್ಟ ಇಲ್ಲ, ನಾನೀಗ ಹೇಗಿದ್ದೀನೋ ಹಾಗೆ ನನ್ನನ್ನು ಒಪ್ಕೊಂಡು ನನ್ನ ಜೊತೆ ಬರಬೇಕು ಎನ್ನಲು, ಅದು ಆಗದೆ ಇರೋ ಮಾತು ಬಿಡು ಎಂದ ಚರಣ್ಗೆ, ಲೇ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ, ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ ಎಂದು ಜೋರಾಗಿ ಗದರಿದ ಪ್ರಶಾಂತ್ ಚರಣ್ಗೆ. ಮಗ, ಭರಣಿಗೆ ನೀನು ಇನ್ನೊಂದು ಸ್ವಲ್ಪ ಟೈಮ್ ಕೊಡು ಎಂದ ಪ್ರಶಾಂತ್. ಈಗಾಗಲೇ ಸಮಯ ಕೊಟ್ಟಿದ್ದೆ ಮಗ, ಅದು ಅಲ್ಲದೆ ಅವಳ ಜೀವನ ಅವಳಿಷ್ಟ, ಮತ್ತೆ ನಾನು ಕರೆಯೋದಕ್ಕೆ ಹೋಗಲ್ಲ ಎಂದ ದೃಢವಾಗಿ. ಕರೆಯೋದಕ್ಕೆ ಹೋಗಬೇಡ ಮಗ, ಒಂದು ಹೊತ್ತಿನ ಊಟಕ್ಕೂ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಾಗ ಅವಳ ಕೋಪ ಕರಗತ್ತೆ ಅಲ್ವಾ, ಆಗ ಜ್ಞಾನೋದಯ ಆಗುತ್ತೆ ಬಿಡು ಎಂದ ಚರಣ್.
ಸರಿ, ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದು ಪ್ರಶಾಂತ್ ಕೇಳಲು, ನನ್ನ ಜೀವನ ನನಗೆ, ಅವಳ ಜೀವನ ಅವಳಿಗೆ ಎಂದು ಹೇಳಿ ಬಟ್ಟೆ ಬದಲಿಸಿ ಫ್ರೆಶ್ ಅಪ್ ಆಗಲು ಬಾತ್ರೂಮ್ ಕಡೆ ನಡೆದ. ಮರುದಿನ ಬೆಳಗ್ಗೆ ಭರಣಿ ಜಾತಕದ ಬಗ್ಗೆ ಶಾಂತಮ್ಮನ ವಿಚಾರಿಸಿದಾಗ ರಾಜಾರಾಮ್ ಅವರ ಕಬೋರ್ಡ್ ಹುಡುಕಿ ಭರಣಿಯ ಜಾತಕವನ್ನು ಗೌತಮ್ ಕೈಗೆ ಕೊಟ್ಟಳು. ಗೌತಮ್ ಆ ಜಾತಕವನ್ನು ತೆಗೆದುಕೊಂಡು ಮನೆ ಕಡೆ ನಡೆದ. ನಂದನ್ ಮತ್ತು ವಸುಮತಿಯವರು ಇಬ್ಬರು ಜಾತಕವನ್ನು ತೆಗೆದುಕೊಂಡು ಗುರುಗಳನ್ನು ಭೇಟಿಯಾಗಲು ಆಶ್ರಮಕ್ಕೆ ಹೊರಟರು. ಗುರುಗಳು ಇವರು ಬರುವ ದಾರಿಯನ್ನೇ ಕಾಯುತ್ತಿದ್ದರು. ಆಶ್ರಮ ತಲುಪಿ ಒಳಗಡೆ ಹೋಗುತ್ತಿದ್ದ ಹಾಗೆ ಗುರುಗಳ ದರ್ಶನ ಆಗಿತ್ತು. ನಮಸ್ತೆ ಗುರುಗಳೇ ಎಂದರು ಯದುವಂಶಿ ದಂಪತಿಗಳು. ಬನ್ನಿ ಬನ್ನಿ, ನೀವು ಬರ್ತೀರಾ ಅಂತಲೇ ನಿಮ್ಮ ದಾರಿ ಕಾಯ್ತಿದ್ದೆ ಎನ್ನಲು, ಗುರುಗಳೇ ಅದು ಎಂದು ಹೇಳುವ ಮೊದಲೇ ಗುರುಗಳು ತಮ್ಮ ಮಾತನ್ನು ಶುರು ಮಾಡಿದ್ದರು. ನೀವು ಯಾವ ವಿಷಯದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀರಾ ಅಂತ ಗೊತ್ತು. ನಿಮಗೆ ನಿಮ್ಮ ಮಗನ ಮದುವೆ ಹೀಗೆ ಏಕಾಏಕಿ ಅನಿರೀಕ್ಷಿತವಾಗಿ ಆಗಿದ್ದು ಆಶ್ಚರ್ಯ ತಂದಿದೆ, ಜೊತೆಗೆ ಆತಂಕ ಕೂಡ ಅಲ್ವಾ ಎಂದು ಕೇಳಲು, ಹೌದು ಎಂದರು ನಂದನ್ ಮತ್ತು ವಸುಮತಿಯವರು. ನಾನು ಮೊದಲೇ ಹೇಳಿದ್ದೆ, ನೀವು ಊಹಿಸಲಾರದ ರೀತಿಯಲ್ಲಿ ನಿಮ್ಮ ಮಗನ ಮದುವೆ ಆಗುತ್ತೆ ಅಂತ. ದೈವೇಚ್ಛೆ ಮುಂದೆ ನಮ್ಮಂಥ ಹುಲು ಮಾನವರ ಆಟ ನಡೆಯುತ್ತಾ? ಪೂರ್ವ ನಿರ್ಧಾರಿತ ಇದು. ಅದನ್ನು ನಾನಾಗಲಿ ನೀವಾಗಲಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಎಂದಾಗ, ಮದುವೆ ಏನೋ ಆಯಿತು, ಮುಂದೆ ಅವರಿಬ್ಬರ ಭವಿಷ್ಯ ಹೇಗಿರುತ್ತೆ ಅಂತ ಆತಂಕ ಆಗ್ತಿದೆ. ಅವರಿಬ್ಬರು ಹಾವು ಮುಂಗ್ಸಿ ಥರ ಇದ್ದಾರೆ. ಅವರಿಬ್ಬರ ನಡುವೆ ಎಲ್ಲ ಸರಿ ಹೋಗುತ್ತಾ ಅಂತ ಒಂದು ಸಾರಿ ಅವರಿಬ್ಬರ ಜಾತಕ ನೋಡಿ ಹೇಳಿ ಗುರುಗಳೇ ಎನ್ನಲು, ಗುರುಗಳು ನಗುತ್ತಾ, ಮಗನ ಮುಂದಿನ ಭವಿಷ್ಯದ ಬಗ್ಗೆ ಹೆತ್ತ ತಾಯಿಗೆ ಇಂತಹ ಆತಂಕ ಸಹಜ. ಸರಿ, ಕೊಡಿ ಜಾತಕ ನೋಡೋಣ ಎಂದಾಗ ನಂದನ್ ಅವರು ಭರತ್ ಭರಣಿಯ ಜಾತಕವನ್ನು ಅವರ ಕೈಗಿಟ್ಟರು. ಗುರುಗಳು ಇಬ್ಬರ ಜಾತಕವನ್ನು ಪರಿಶೀಲಿಸಿದರು. ಅವರ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಅವರ ಮೌನ ನಂದನ್ ಮತ್ತು ವಸುಮತಿಯವರಿಗೆ ಗೊಂದಲಕ್ಕೀಡು ಮಾಡಿತ್ತು. ಏನಾಯ್ತು ಗುರುಗಳೇ ಎಂದು ಆತಂಕದಿಂದಲೇ ಕೇಳಿದರು ನಂದನ್ ಅವರು. ಗುರುಗಳು ಏನು ಹೇಳುವರು ಎಂದು ಆತಂಕವಿತ್ತು ವಸುಮತಿಯವರಿಗೆ. ನಾನು ಮೊದಲೇ ಹೇಳಿದ ಹಾಗೆ ಇನ್ಮುಂದೆ ಅವರಿಬ್ಬರ ಜೀವನ ಅಷ್ಟು ಸುಲಭದ್ದಾಗಿರುವುದಿಲ್ಲ. ಒಂದರ ಮೇಲೊಂದರಂತೆ ಕಷ್ಟಗಳು ಎದುರಾಗುತ್ತವೆ. ಅವರಿಬ್ಬರ ತಲೆಯ ಮೇಲೂ ವಿಪತ್ತು ಸುತ್ತುತ್ತಿದೆ ಎಂದಾಗ, ಏನು ಹೇಳ್ತಿದ್ದೀರಾ ಗುರುಗಳೇ ಎಂದು ಆತಂಕಗೊಂಡ ವಸುಮತಿಯವರು ಕಣ್ಣಾಲಿಗಳು ತುಂಬಿ ಬಂದವು. ಭಯ ಪಡಬೇಡ ತಾಯಿ, ಅವರಿಬ್ಬರ ಮೇಲೂ ಆ ಪರಶಿವನ ಆಶೀರ್ವಾದ ಇದೆ. ಅವರಿಬ್ಬರಿಗೂ ಏನಾಗಲ್ಲ. ಏನೇ ಸಮಸ್ಯೆ ಬಂದರೂ, ಎಷ್ಟೇ ಕಷ್ಟಗಳು ಬಂದರೂ ಒಟ್ಟಿಗೆ ಎದುರಿಸ್ತಾರೆ. ನಿಮ್ಮ ಮಗನಿಗೆ ನಿಮ್ಮ ಸೊಸೆನೇ ಶ್ರೀರಕ್ಷೆ, ನಿಮ್ಮ ಸೊಸೆಗೆ ನಿಮ್ಮ ಮಗನೇ ಶ್ರೀರಕ್ಷೆ. ಅದು ಎಂಥದ್ದೇ ಶಕ್ತಿ ಆಗಲಿ, ಎಷ್ಟೇ ಕಷ್ಟಗಳು, ಎಷ್ಟೇ ಸವಾಲುಗಳು ಬಂದರೂ ಅವರಿಬ್ಬರನ್ನು ಯಾರೂ ಬೇರೆ ಮಾಡೋದಕ್ಕಾಗಲ್ಲ. ಅಷ್ಟೇ ಯಾಕೆ, ಅವರೇ ಸ್ವತಃ ಬೇರೆ ಬೇರೆ ಆಗ್ತೀನಿ ಅಂದರೂ ಅದು ಸಾಧ್ಯವಿಲ್ಲ. ವಿಧಿ ಈಗಾಗಲೇ ಅವಳಿಗೆ ಅವನೇ ಜೋಡಿ, ಅವನಿಗೆ ಅವಳೇ ಜೋಡಿ ಅಂತ ಬರೆದಾಗಿದೆ. ಮುಂದೆ ಬರುವ ಕಷ್ಟಗಳು, ಸವಾಲುಗಳು, ಆಪತ್ತುಗಳು ಅವರ ಪ್ರೀತಿಯನ್ನು ಪರೀಕ್ಷೆ ಮಾಡುತ್ತವೆ. ಇದರಿಂದ ಅವರಿಬ್ಬರ ನಡುವಿನ ಪ್ರೀತಿ ಇನ್ನಷ್ಟು ಗಟ್ಟಿ ಮತ್ತು ಪಕ್ವವಾಗುತ್ತೆ. ನೀವೇನು ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಅವ್ರ ಎಲ್ಲ ಕೆಲಸಗಳಲ್ಲೂ ಆ ಪರಶಿವ ಅವರನ್ನು ಬೆಂಗಾವಲಾಗಿ ಕಾಯ್ತಾನೆ. ಹಾಗೆ ಪರಶಿವನ ದೇವಸ್ಥಾನದಲ್ಲಿ ಅವರಿಬ್ಬರ ಹೆಸರಿನಲ್ಲೂ ಪೂಜೆ, ಅಭಿಷೇಕ, ಅಮಾವಾಸ್ಯೆ, ಪ್ರದೋಷ ದಿನದಂದು ಮಹಾಮೃತ್ಯುಂಜಯ ಹೋಮ ಮಾಡಿಸಿ, ಜೊತೆಗೆ ನಿತ್ಯವೂ ಆ ಪರಶಿವನ ಆರಾಧನೆ ಮಾಡು ತಾಯಿ. ಈ ಹೆತ್ತ ತಾಯಿ ಆಶೀರ್ವಾದ ಸದಾ ಅವರನ್ನು ಕಾಪಾಡತ್ತೆ ಎಂದಾಗ, ಆಯಿತು ಗುರುಗಳೇ, ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಕೈ ಮುಗಿದರು ವಸುಮತಿ. ಸರಿ, ಹೋಗಿ ಬನ್ನಿ, ಶುಭವಾಗಲಿ ಎಂದು ಆಶೀರ್ವದಿಸಿದರು ಗುರುಗಳು. ಆಶ್ರಮದಿಂದ ಸೀದಾ ನಂದನ್ ಮತ್ತು ವಸುಮತಿಯವರು ಶಿವನ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಭರತ್ ಮತ್ತು ಭರಣಿ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ತೆಗೆದುಕೊಂಡು ಮನೆ ಕಡೆ ಹೊರಟರು. ದಿನಗಳು ಸದ್ದಿಲ್ಲದಂತೆ ಸಾಗಿದ್ದವು. ಮನುಷ್ಯನಿಗೆ ಅನ್ನ, ನೀರು, ನಿದ್ದೆ ಸರಿಯಾಗಾದರೆ ದಿನಗಳು ಕ್ಷಣಗಳಂತೆ ಕಳೆದು ಬಿಡುತ್ತವೆ. ಭರಣಿ ಜೊತೆ ಮಾತನಾಡಿ ಬಂದ ಮೇಲೆ ಭರತ್ ತುಂಬಾ ಡಿಸ್ಟರ್ಬ್ ಆಗಿದ್ದ. ಎಷ್ಟೇ ಬೇಡ ಬೇಡ ಎಂದರೂ ಭರಣಿಯ ಮಾತುಗಳು ನೆನಪಿಗೆ ಬರುತ್ತಿದ್ದವು. ಅದನ್ನು ಗಮನಿಸಿದ ಗೆಳೆಯರು, ಏ ಮಗ, ಯಾಕೋ ಅವಳ ಮಾತಿಗೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ? ಅವಳೇ ನೀನು ಬೇಡ ಅಂತ ಹೇಳಿದ ಮೇಲೂ ನೀನು ಯಾಕೆ ಅವಳ ಬಗ್ಗೆ ಥಿಂಕ್ ಮಾಡ್ತಿದ್ಯಾ ಎಂದು ಚರಣ್ ಅಸಮಾಧಾನದಿಂದ ಕೇಳಲು, ನಾನು ಯಾಕೆ ಅವಳ ಬಗ್ಗೆ ಥಿಂಕ್ ಮಾಡಲಿ, ಅವಳ ಜೀವನ ಅವಳಿಷ್ಟ ಎಂದ ನೀರಸವಾಗಿ. ಹಾಗಂತ ನೀನು ಬಾಯಿ ಮಾತಲ್ಲಿ ಹೇಳ್ತಿದ್ಯಾ ಹೊರತು ಮನಸ್ಸಿನಿಂದ ಅಲ್ಲ ಅನ್ನೋದು ನಾವು ಗಮನಿಸಿನೇ ಹೇಳಿದ್ದು ಭರತ್ ಎಂದರೆ, ಲೇ ಮಗ, ಫೈನಲ್ ಇಯರ್ ಎಕ್ಸಾಮ್ಸ್ ಇವೆ ಅನ್ನೋದನ್ನು ಮರಿಬೇಡ. ನೀನು ಇಷ್ಟು ದಿನದ ಶ್ರಮ ಎಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗಾಗತ್ತೆ ಅನ್ನೋದು ನೆನಪಿರಲಿ ಎಂದ ಪ್ರಶಾಂತ್. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿತು ಅನ್ನೋ ಕ್ಯಾಟಗರಿಯವಳು ಎಂದ ಚರಣ್. ಹೌದು ಮಗ, ಕೆಲವೊಂದು ವಿಷಯಗಳು ನಮ್ಮ ಕೈ ಮೀರಿದಾಗ ಅದನ್ನು ಸಮಯಕ್ಕೆ ಬಿಟ್ಟು ಬಿಡಬೇಕು. ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಂದ ಪ್ರಶಾಂತ್. ನೀವುಗಳು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮಷ್ಟಕ್ಕೆ ನೀವು ಏನೇನೋ ತಿಳ್ಕೊಂಡು ಮಾತಾಡಬೇಡಿ.
ಯಾವಾಗ ತಾಳಿ ಕಿತ್ತು ಬಿಸಾಕಿದ್ಲೋ ಆಗಲೇ ನನ್ನ ಅವಳ ಸಂಬಂಧ ಮುಗೀತು. ಈಗ ಅವಳು ಯಾರೋ ನಾನು ಯಾರೋ ಎಂದ ಕೋಪದಿಂದ. ಆಯ್ತು ಬಿಡು ಮಗ, ನೀನೇ ಇಷ್ಟು ಆರಾಮಾಗಿದೆಯಾ ಅಂದಮೇಲೆ ನಾವೇನೂ ಹೇಳೋದಿಲ್ಲ ಎಂದ ಚರಣ್. ಭರಣಿ ಕಾಲೇಜಿಗೆ ಬರುತ್ತಿರಲಿಲ್ಲ. ಸಮಯ ತುಂಬ ಕಡಿಮೆ ಇದ್ದಿದ್ದರಿಂದ ಕಾಲೇಜಿಗೆ ಹೋಗದೆ ಮನೆಯಲ್ಲಿ ಓದಿ ಎಕ್ಸಾಮ್ಸ್ ದಿನ ಹೋದರೆ ಆಯಿತು ಎಂದು ಮನೆಯಲ್ಲೇ ಓದಿಕೊಳ್ಳುತ್ತಿದ್ದಳು. ಬುದ್ಧಿ ಎಷ್ಟೇ ಬೇಡ ಬೇಡ ಎಂದರೂ ಭರತ್ ಮನಸ್ಸು ಒಳಗೊಳಗೆ ಚಡಪಡಿಸುತ್ತಿತ್ತು. ಕಾಲೇಜಿಗೆ ಹೋಗುತ್ತಿದ್ದ ಹಾಗೆ ಅವನ ಕಣ್ಗಳು ಭರಣಿಯನ್ನು ಅರಸುತ್ತಿದ್ದವು. ಡೈಲಿ ಇದೇ ಕಥೆಯಾಗಿತ್ತು. ಅವಳನ್ನು ಹುಡುಕಿ ಹುಡುಕಿ ನಿರಾಸೆಯಾಗುತ್ತಿದ್ದ. ಅವನ ಆತಂಕ ಒಂದೇ, ಭರಣಿ ಎಕ್ಸಾಮ್ಸ್ ಅಟೆಂಡ್ ಮಾಡಲಿಲ್ಲ ಅಂದರೆ ಅವಳ ಭವಿಷ್ಯ ಹೇಗೆ ಎಂಬ ಚಿಂತೆ ಅವನನ್ನು ಕಾಡುತ್ತಿತ್ತು. ವಾರ ದಿನಗಳು ಕ್ಷಣಗಳಾಗಿ ಹೋದವು. ಎಕ್ಸಾಮ್ಸ್ ದಿನವೂ ಬಂದೇ ಬಿಟ್ಟಿತು. ಕಾಲೇಜಿಗೆ ಕಾಲಿಡುತ್ತಿದ್ದ ಹಾಗೆ ಮೊದಲು ಭರಣಿಯನ್ನು ಭರತ್ ಕಣ್ಣುಗಳು ಸುತ್ತೆಲ್ಲ ಹುಡುಕಿ ಸೋತವು. ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಕೆಲವೇ ಕ್ಷಣಗಳಿರುವಾಗ ಎಕ್ಸಾಮ್ ಹಾಲ್ಗೆ ರುಕ್ಮಿಣಿ ಜೊತೆ ಭರಣಿ ಕೂಡ ಬಂದಳು. ಭರತ್ಗೆ ಭರಣಿಯನ್ನು ನೋಡಿದ್ದೇ ನೆಮ್ಮದಿ ಉಸಿರು ದಬ್ಬಿದ. ತುಟಿಗಳು ಸಣ್ಣದಾಗಿ ಅರಳಿದವು. ಥ್ಯಾಂಕ್ ಗಾಡ್, ಕಡೆಗೂ ಬಂದಲ್ಲ. ಎಲ್ಲಿ ಎಕ್ಸಾಮ್ಸ್ ಬರೀದೆ ಉಳಿದು ಬಿಡ್ತಾಳೋ ಅಂತ ಆತಂಕ ಆಗಿತ್ತು ಎಂದುಕೊಂಡ. ಎಕ್ಸಾಮ್ಸ್ ಶುರುವಾಗಿದ್ದವು. ಭರಣಿಯಂತೂ ಭರತ್ ಕಡೆ ಕಣ್ಣೆತ್ತಿಯೂ ನೋಡುತ್ತಿಲ್ಲ. ಎಕ್ಸಾಮ್ಸ್ ಮುಗಿತಿದ್ದ ಹಾಗೆ ತನ್ನ ಪಾಡಿಗೆ ಚೀತು ಕಾರ್ ತರುತ್ತಿದ್ದ ಹಾಗೆ ತಿರುಗಿ ಕೂಡ ನೋಡದೆ ಹೊರಟು ಬಿಡುತ್ತಿದ್ದಳು. ಇದು ಭರತ್ ಮನಸ್ಸಿಗೆ ನೋವುಂಟು ಮಾಡಿತ್ತು. ಆದರೆ ಅವನಿಗೆ ಒಂದು ಸಮಾಧಾನವೆಂದರೆ ಎಕ್ಸಾಮ್ಸ್ ಬರೆಯಲು ಬಂದಿದ್ದು. ವಸುಮತಿಯವರು ಗುರುಗಳು ಹೇಳಿದಂತೆ ದಿನವೂ ಮನೆಯಲ್ಲಿ ಭರತ್ ಮತ್ತು ಭರಣಿಗೆ ಯಾವ ಆಪತ್ತು ಬಾರದಿರಲಿ ಎಂದು ಆ ಪರಶಿವನ ಅಷ್ಟೋತ್ತರ ಶತನಾಮಾವಳಿ ಸಹಸ್ರನಾಮಾವಳಿ ಪಠನ ಮಾಡುತ್ತಿದ್ದರು. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಅಭಿಷೇಕದ ಜೊತೆಗೆ ಉಪವಾಸನೂ ಕೂಡ ಆಚರಿಸುತ್ತಿದ್ದರು. ಈ ಕಡೆ ಕಪಾಲಿ ಹೇಳಿಕೊಟ್ಟ ತಪಸ್ಸನ್ನು ಅಚ್ಚುಕಟ್ಟಾಗಿ ಮಾಡುತ್ತಿತ್ತು ಆ ಹೆಣ್ಣು ಆತ್ಮ. ಅದರ ತಪಸ್ಸು ಪೂರ್ಣಗೊಳ್ಳಲು ಕೆಲವೇ ದಿನಗಳು ಬಾಕಿ ಇದ್ದವು. ಸೇಡನ್ನು ತೀರಿಸಿಕೊಳ್ಳಲು ಮಂತ್ರ ತಂತ್ರಗಳ ಮೂಲಕ ತನ್ನ ದ್ವೇಷದ ಜ್ವಾಲೆಯನ್ನು ನಂದಿಸಲು ಸಾಧನೆ ಮಾಡಿಕೊಳ್ಳುತ್ತಿತ್ತು ಆ ಹೆಣ್ಣು ಆತ್ಮ. ಆ ಆತ್ಮದ ಈ ಪ್ರಯತ್ನ ಎಷ್ಟು ಯಶಸ್ಸು ಕಾಣುವುದೋ ದೇವರೇ ಬಲ್ಲ. ನೋಡೋಣ ಧರ್ಮ ಅಧರ್ಮದ ಈ ಯುದ್ಧದಲ್ಲಿ ಗೆಲುವು ಯಾವುದಕ್ಕೆ ಎಂದು ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 37ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.